ನನ್ನ ಹಣೆಯಲ್ಲಿ ಹೇಗೆ ಬರ್ತಿದ್ಯೋ ಹಾಗೆ ಆಗ್ಲಿ, ಆದ್ರೆ ಒಂದ್ ಕಂಡೀಷನ್. ಇನ್ನೂ ಒಂದು ಕಂಡೀಷನ್ನ? ಏನದು? ಯದು ಮತ್ತೆ ಅವ್ರ ಅಜ್ಜಿ ನನ್ನ ಮೇಲೆ ತುಂಬಾ ನಂಬಿಕೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ಅಂತ ಹೇಳ್ದೆ ಅಲ್ವಾ ನೀನು? ಅವನು ನನಗೆ ದ್ರೋಹ ಮಾಡಿದ್ದಾನೆ, ಆದ್ರೆ ನಾನು ಅವನಿಗೆ ಅದಕ್ಕಿಂತ ಹೆಚ್ಚಾಗಿ ಅವನ ಅಜ್ಜಿಗೆ ದ್ರೋಹ ಮಾಡಬಾರ್ದು. ನನ್ನ ಬದುಕು ಸುಳ್ಳಿನ ಸಮಾಧಿ ಮೇಲೆ ಕಟ್ಟಿರೋ ಸೌಧ ಆಗ್ಬಾರ್ದು. ಅದಕ್ಕೆ 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 ಹೇಳು ಕಾವೇರಿ, ಏನದ ಹೇಳು. ನನ್ನ ಜಾತಕದಲ್ಲಿ ದೋಷ ಇರೋದು, ನನ್ನ ಮದುವೆ ಆಗೋನು ಅಲ್ಪಾಯುಷ್ಯ ಆಗೋದು, ನನ್ನ ಹೊಟ್ಟೆಯಲ್ಲಿ ಅವನ ಮಗು ಬೆಳೀತಾ ಇರೋದು, ಎಲ್ಲ ವಿಷಯನೂ ನಾನು ಅವನಿಗೆ ಹೇಳ್ತೀನಿ ಸರ್ಸು. ಇದನ್ನೆಲ್ಲ ಕೇಳಿದ್ಮೇಲೂ ನನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡ್ರೆ ನಾನೇದು ನಮ್ಮ ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ನಾನು ಅವನ್ನ ಮದುವೆ ಆಗಲ್ಲ ಸರ್ಸು. ಕಾವೇರಿ, ಇವಾಗಲೇ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಹಂಚಾಗಿದೆ. ನಾಡಿದ್ದೆ ಚಪ್ರಿ ಶಾಸ್ತ್ರ. ಇವಾಗ ಹೋಗಿ ಎದುಗ್ ಹೇಳೋ ಅವಶ್ಯಕತೆ ಏನಿದೆ? ನನ್ ಮಾತು ಕೇಳು ಸರ್ಸು, ಪ್ಲೀಸ್. ನಾನಿವಾಗ ಏನು ಕೇಳೋ ಸ್ಥಿತಿನಲ್ಲಿ ಇಲ್ಲ. ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ನಾನು ಯಾವುದನ್ನು ಮುಚ್ಚಿಡಲ್ಲ. ಇಲ್ಲಿವರೆಗೂ ನೀನು ಹೇಳಿದ್ದನ್ನೆಲ್ಲ ನಾನು ಒಪ್ಕೊಂಡಿದ್ದೀನಿ. ಈಗ ನೀನು ನಾನು ಹೇಳಿದ್ದನ್ನ ಒಪ್ಕೊಳ್ಳೇಬೇಕು. ಆಯ್ತು, ಇನ್ ನನ್ನ ಕೈಲಿ ಏನೂ ಆಗಲ್ಲ ಅನ್ಸುತ್ತೆ. ಅದೇನಾಗುತ್ತೋ ಆಗ್ಲಿ, ಫೇಸ್ ಮಾಡೋಣ. ಬಾ, ನಮಗೋಸ್ಕರ ಎಲ್ರೂ ಕಾಯ್ತಿದ್ದಾರೆ. ಬಾ. ಇದೇನು ಸಡನ್ ಟ್ವಿಸ್ಟ್ ಸಿಕ್ಬಿಡ್ತಲ್ಲ ಕತೆಗೆ. ಕ್ಲೈಮ್ಯಾಕ್ಸ್ಗೂ ಮುಂಚೆನೇ ಸೀಕ್ರೆಟ್ ರಿವೀಲ್ ಮಾಡೋಕ್ಕೆ ಹೊರಟ್ಬಿಟ್ರಲ್ಲ. ಬಂಡವಾಳ ಹಾಕ್ತವ್ರ ಗತಿ ಏನು? ಸೊ ಎದು ಬಂಡವಾಳ ಈಚೆ ಬರಬಾರ್ದು. ಕಾವೇರಿ ಸತ್ಯ ಅವಳ ನಾಲ್ಗೆ ತುದಿಲೆ ನಿಂತ್ಕೊಂಡು ವಿಲ ವಿಲ ಒತ್ತಾಡಬೇಕು. ನಾನಿಟ್ಟಿರೋ ಮುಹೂರ್ತದಲ್ಲೇ ಕಾವೇರಿ ಬಾಳ್ಗೆ ಪೂರ್ಣಾವತಿ ಸಿಗಬೇಕು. ಅದಕ್ಕೂ ಮುಂಚೆ ಅವಳು ಎದುಗೆ ಏನು ಹೇಳದೇ ಇರೋ ಹಾಗೆ ನೋಡ್ಕೋಬೇಕು.